ಎಲ್ಲರಿಗೂ ನಮಸ್ಕಾರ. ನಾವು ಹೊರಟಿದ್ದು ತಿರುಪತಿಗೆ. ಈ ತಿರುಪತಿ ನಾನು ಹೋಗಿದ್ದು ಡಿಸೆಂಬರ್ ಮಂತಲ್ಲಿ. ವೈಕುಂಠ ಏಕಾದಶಿ ಇನ್ನು 2 ಡೇಸ್ ಇತ್ತು. ಆ ಟೈಮಲ್ಲಿ ಹೋಗಿದ್ದು. ದಾವಣಗೆರೆಯಿಂದ ಬೆಳಗ್ಗೆನೇ ಎದ್ಬಿಟ್ಟು 4 ಗಂಟೆಗೆ ರೆಡಿಯಾಗಿ ಹೊರಟಿದ್ದಾಯಿತು. ಮಿಸ್ಟ್, ಲೈಟ್ಸ್, ಬಿಗ್ ಹೈವೇ ಮಸ್ತಿತ್ತು ಮಾತ್ರ. ತುಂಬಾ ಖುಷಿಯಾಗಿತ್ತು. ತುಂಬ ತಂಪಂತ ಅನಿಸಿತ್ತು. ಹೋಗ್ತಾ ಹೋಗ್ತಾ ನಮಗೆ ಸನ್ರೈಸ್ ಕೂಡ ಕಾಣಿಸ್ತು. ರೋಡಲ್ಲಿ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದ ರೂಟು ಚಳ್ಳಕೆರೆಯಿಂದ ಆಂಧ್ರಕ್ಕೆ ಟಚ್ ಹಾಕ್ಕೊಂಡು ಆ ಕಡೆ ಹೋಗಿದ್ದಾಯಿತು. ರೋಡಲ್ಲೆಲ್ಲ ಆಲ್ಮೋಸ್ಟ್ ಈ ಬಯಲುಸೀಮೆಲೆಲ್ಲ ಏನೇನು ಇರುತ್ತೋ ಅದೇ ಥರನೇ ಫೀಲ್ ಕೊಟ್ಟಿದ್ದು ನನಗೆ. ಯಾಕೆಂದರೆ ಯಾವುದೇ ರೀತಿ ಫಾರೆಸ್ಟ್ ಏರಿಯಾ ಸಿಕ್ಕಿರಲಿಲ್ಲ. ನಿಯರ್ ಬೈ ತಿರುಪತಿ ಹತ್ತತ್ರ ನನಗೆ ಒಂದು ಸ್ವಲ್ಪ ತಂಪಂತ ಅನಿಸಿದ್ದು ಅಲ್ಲೇ. ಏಕೆಂದರೆ ನಾನು ಇದ್ದಿದ್ದೆಲ್ಲ ಆಲ್ಮೋಸ್ಟ್ ನೇಚರ್ ವೈಸ್ ಇರೋವಂಥ ಪ್ಲೇಸಸ್ಸಲ್ಲೇ ಇಷ್ಟು ವರ್ಷವೂ ಕೂಡ ನಾನು ಇದ್ದಿದ್ದು ವಾಸ ಮಾಡಿದ್ದು. ಹಾಗಾಗಿ ನನಗೆ ಆ ಥರ ಫೀಲ್ ಅಂತ ಅನಿಸಿದ್ದು. ತಿರುಪತಿಗೆ ನಾನು 15 ವರ್ಷ ಆದಮೇಲೆ ನಾನು ಈಗ ಮತ್ತೆ ಹೋಗ್ತಾ ಇದ್ದೀನಿ. ನಿಜ ಹೇಳಬೇಕು ಅಂತಂದರೆ ತಿರುಪತಿ ಹೋಗ್ಕೊಂಡು ಬಂದಾದಮೇಲೆ ಲೈಫಲ್ಲಿ ಏನೋ ಮಿರಕಲ್ ಆಗುತ್ತೆ ಅಂತ ಹೇಳ್ತಾರೆ. ಇದು ನಾವು ಮಾಡಿದ್ದು ಒಂದು ಬೆಸ್ಟ್ ರೂಮ್ ಅಂತ ಅನಿಸುತ್ತೆ. ನೀವು ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಅಂತಂದರೆ ತೊಂದರೆ ಇಲ್ಲ, ಬುಕ್ ಮಾಡ್ಕೋಬಹುದು. ಆದರೆ ಒಂದ್ಸಲಿ ಚೆಕ್ ಇನ್ ಆಗೋದಕ್ಕಿಂತ ಮೊದಲೇ ಒಂದ್ಸಲಿ ನೀವು ರೀಚೆಕ್ ಮಾಡ್ಕೊಂಡು ಆಮೇಲೆ ಚೆಕ್ ಇನ್ ಆಗಿ. ಯಾಕೆಂದರೆ ತುಂಬ ಸರಿ ಫ್ರಾಡೆಲ್ಲ ಆಗುತ್ತೆ ಟೂರಿಸಮ್ ಪ್ಲೇಸಸ್ಸಲ್ಲಿ. ಸೊ ಹಾಗಾಗಿ ಹೇಳಿದೆ. ನಾವು ಸ್ವಲ್ಪ ಒಂದು ರೆಸ್ಟ್ ತೊಗೊಂಡು ನೆಕ್ಸ್ಟು ರೆಡಿ ಆಗಿಬಿಟ್ಟು ದಿಸ್ ಈಸ್ ಮೈ ಔಟ್ಫಿಟ್. ಹೇಗಿದೆ, ಚೆನ್ನಾಗಿದೆ ಅಲ್ವಾ? ತುಂಬ ವರ್ಷಗಳಾಯಿತು ಅಲ್ಲೇ ತೊಗೊಂಡು. ಮ್ಯಾಕ್ಸಿಮಮ್ ಒಂದು 3-4 ಇಯರ್ ಮೇಲಾಗಿದೆ. ಇದನ್ನು ನಾವು ತೊಗೊಂಡು, ನನಗೆ ಅತಿಯಾಗಿ ಹೆಚ್ಚಾಗಿ ಮೇಕಪ್ ಎಲ್ಲ ಮಾಡ್ಲಿಕ್ಕೆ ಬರೋಲ್ಲ. ಸಿಕ್ಕಾಪಟ್ಟೆ ಸಿಂಪಲ್ ಮೇಕಪ್ ಮಾತ್ರ ಮಾಡ್ಲಿಕ್ಕೆ ಬರುತ್ತೆ. ಇದನ್ನು ಮಾಡ್ಕೊಂಡು ನಾವು ಹೋಗಿದ್ದು ಇಸ್ಕಾನ್ ಟೆಂಪಲಲ್ಲಿ. ಇಸ್ಕಾನ್ ಟೆಂಪಲ್ ಅಲ್ಲಿ ನಾನು ಫಸ್ಟಿಗೆ ಟ್ರಿಪ್ ಅಂತೇಳಿ ಹೊರಟಿದ್ದೀವಿ ಅಂತಂದರೆ ಒಂದು ಪ್ಲೇಸ್ ಅಷ್ಟೇ ನೋಡ್ಕೊಂಡು ವಾಪಸ್ ಬರಲಿಕ್ಕೆ ಇಷ್ಟ ಆಗೋಲ್ಲ ನನಗೆ. ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ, ನಾವಿನ್ನೂ ಯಾವ್ಯಾವ ಪ್ಲೇಸಸ್ನ ನೋಡ್ಕೋಬಹುದು, ನಮಗೆ ಎಷ್ಟು ಟೈಮ್ ಇದೆ, ಅದೆಲ್ಲದನ್ನು ಕೂಡ ನಾವು ಲೆಕ್ಕಾಚಾರ ಮಾಡ್ಕೊಂಡು ಹೋಗೋದು ತುಂಬಾ ಅನುಕೂಲ ಆಗುತ್ತೆ. ಅಲ್ಲಿ ನಮಗೆ ಇಸ್ಕಾನ್ ಟೆಂಪಲಲ್ಲಿ ಸಂಕಲ್ಪ ಎಲ್ಲ ಮಾಡಿಸಿ, ತುಳಸಿ ಪೂಜೆ ಎಲ್ಲನೂ ಕೂಡ ಮಾಡಿಸಿ ಆಮೇಲೆ ದೇವರ ದರ್ಶನ ಕೊಡ್ತಾರೆ. ದೇವರ ದರ್ಶನದಲ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಹೇಗಿದೆ ಅಂದರೆ ರಾಧಾಕೃಷ್ಣ ಅಕ್ಕಪಕ್ಕ ಸಖಿಯರು ಆ ಥರದ್ದೆಲ್ಲ ವಿಗ್ರಹಗಳನ್ನ ಮಾಡಿದ್ದಾರೆ. ಎಲ್ಲ ವೈಟ್ ಮಾರ್ಬಲ್ಸಲ್ಲೇ ಮಾಡಿರೋದು. ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಬಿಡಿ ಇಸ್ಕಾನ್ ಟೆಂಪಲಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಔಟ್ಸೈಡ್ ಬರಬೇಕಾದ್ರೆ ಮಾಮೂಲಿ ನಮ್ಮ ಇಸ್ಕಾನಲ್ಲಿ, ಬೆಂಗಳೂರು ಇಸ್ಕಾನಲ್ಲೆಲ್ಲ ಇದೆಯಲ್ಲ ಅದೇ ಥರನೇ ಇಲ್ಲೂ ಕೂಡ ಇದೆ. ತುಂಬ ಭಗವದ್ಗೀತಾ ಬುಕ್ಸ್ಗಳು, ಸ್ವೀಟ್ಸು, ಚಕ್ಲಿ, ನಿಪ್ಪಟ್ಟು, ಲಡ್ಡು, ಹಾಗೆ ಸುಮಾರು ಗಿಫ್ಟೆಡ್ ಐಟಮ್ಸ್ಗಳು, ಕೀ ಬಂಚಸ್ಸು, ಹೀಗೆ ತುಂಬಾ ಎಲ್ಲ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ರು. ನಾವು ಅದನ್ನು ಯಾವುದೂ ತೊಗೊಂಡಿಲ್ಲ. ಒಂದೇ ಒಂದು ಕೀ ಬಂಚ್ ತೊಗೊಂಡೆ. ಅದೆಲ್ಲ ಆದಮೇಲೆ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದು ಎಲ್ಲಿಗಪ್ಪ ಅಂತಂದರೆ ಗೋವಿಂದ ಸ್ವಾಮಿ ಟೆಂಪಲ್ ಅಂತೇಳಿ ಇದೆ. ಗೋವಿಂದ ಸ್ವಾಮಿ ಟೆಂಪಲಲ್ಲಿ ತುಂಬಾ ಚೆನ್ನಾಗಿದೆ. ಆ ಇದು ನೋಡಿ, ಆ್ಯಕ್ಚುಲಿ ಇದು ಇಸ್ಕಾನ್ ಔಟ್ಸೈಡ್ ಬಂದುಬಿಟ್ಟು ಹಾಗೆ ಒಂದು ಚಿಕ್ಕದು ಇದನ್ನು ತೊಗೊಂಡೆ, ವೀಡಿಯೋಸ್ ತೊಗೊಂಡೆ. ಗೋವಿಂದ ಸ್ವಾಮಿ ಟೆಂಪಲ್ ಹೇಳ್ತೀನಿ. ಗೋವಿಂದ ಸ್ವಾಮಿ ಟೆಂಪಲ್ನ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ ಒಂದು 45 ಮಿನಿಟ್ಸ್ ಆದರೂ ನೆಮ್ಮದಿಯಿಂದ ನೋಡ್ಕೊಂಡು ಬರ್ಬೋದು. ಅಷ್ಟು ಬಿಗ್ಗೆಸ್ಟ್ ಟೆಂಪಲ್ ಅಂತ ಅನಿಸ್ತು ನನಗೆ. ಬಟ್ ಮಧುರೆ ಅಷ್ಟು ದೊಡ್ಡದಿಲ್ಲ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ. ಈ ಟೆಂಪಲಲ್ಲಿ ವಿಗ್ರಹ ಹೇಗಿದೆ ಅಂತಂದರೆ ನಮ್ಮ ರಂಗನಾಥ ಸ್ವಾಮಿ ಟೆಂಪಲ್ ಇದೆ ಅಲ್ವಾ, ಆ ಥರನೇ ಸೇಮ್ ಟು ಸೇಮ್ ವಿಗ್ರಹ ಇದೆ. ಇಲ್ಲೆಲ್ಲ ನೋಡ್ಕೊಂಡು ಆದಮೇಲೆ ಆಚೆ ಎಲ್ಲ ತುಂಬಾ ಶಾಪ್ಸ್ ಎಲ್ಲ ಇತ್ತು. ತುಂಬಾ ಬಳೆಗಳು ಆಲ್ಮೋಸ್ಟ್ ಎಲ್ಲ ಇರುತ್ತಲ್ಲ ಮಾಮೂಲಿ ಹುಡುಗಿರಿಗೆಲ್ಲ ಏನು ಬೇಕೋ ಅವೆಲ್ಲ ಐಟಮ್ಸ್ಗಳು ಇತ್ತು. ಸರ, ಬಳೆ ಅವೆಲ್ಲ. ನೆಕ್ಸ್ಟ್ ಇದನ್ನೆಲ್ಲ ನೋಡಿಕೊಂಡು ನಾವು ನೈಟು ಡಿನ್ನರ್ಗೆ ಅಂತ ಹೋದಾಗ ಒಂದು ಹೋಟೆಲಲ್ಲಿ ಇದೆಲ್ಲದು ಫೋಟೋಸ್ ಎಲ್ಲ ಇತ್ತು. ಅಲ್ಲಿ ಆ ಫೋಟೋಸ್ ಎಲ್ಲ ರೇಟ್ ಕೇಳಿಬಿಟ್ರೆ ಎಲ್ಲ 3 ಲ್ಯಾಕ್ 5 ಲ್ಯಾಕ್ ಆ ರೇಂಜಿಗೆ ಇದೆ. ಯಾಕೆಂದರೆ ತಂಜಾವೂರು ಪೇಂಟಿಂಗಿಂದ ಫಿನಿಷಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮಾತ್ರ. ಫಿನಿಷಿಂಗಿಂದ ಹಿಡಿದು ತುಂಬಾ ಚೆನ್ನಾಗಿದೆ. ನನಗೇನೋ ಇಷ್ಟ ಆಯಿತು. ಬಟ್ ಕಾಸ್ಟ್ ಮಾತ್ರ ಸಿಕ್ಕಾಬಟ್ಟೆ ಹೈ ಅಂತ ಅನಿಸಿತ್ತು. ಇದನ್ನೆಲ್ಲ ನೋಡಿಕೊಂಡು ನಾವು
ಇದನ್ನೆಲ್ಲ ನೋಡಿಕೊಂಡು ನಾವು ರೂಮಲ್ಲಿ ಹೋಗಿಬಿಟ್ಟು ರೆಸ್ಟ್ ಮಾಡಿಕೊಂಡು ತಿರುಗಿ ಮಾರನೇ ದಿನ ಮಿಡ್ನೈಟಲ್ಲಿ ಹೊರಟ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ವೆಂಕಟೇಶ್ವರ ಸ್ವಾಮಿದು ದರ್ಶನಕ್ಕೆ ಅಂತೇಳಿ ಹೊರಟ್ವಿ. ಮಿಡ್ನೈಟಲ್ಲಿ ಹೋಗಿಬಿಟ್ಟು ನಾವು ವರಹ ಸ್ವಾಮಿ, ಆಮೇಲೆ ಪದ್ಮಾವತಿ ಟೆಂಪಲು, ಆಮೇಲೆ ಲಾಸ್ಟಿಗೆ ನಾವು ಈ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಅಂತೇಳಿ ನಮ್ಮ ಟಿಕೆಟು ತುಂಬ ಲೇಟಾಗಿತ್ತು. ಮ್ಯಾಕ್ಸಿಮಮ್ ಒಂದು 6:30 7:30 ತನಕ ಆ ಥರ ಸ್ಲಾಟ್ ಕೊಟ್ಟಿದ್ದು ನನಗೆ ಶ್ರೀವಾರಿ ಟಿಕೆಟಿಂದ. ಸೊ ನಾವು ಹೋಗ್ಕೊಂಡು ಬಂದಿದ್ದು. ಒಂದು ಟಿಕೆಟ್ ಪ್ರೈಸು 10,000 ಇದೆ. ನೆಕ್ಸ್ಟು ನೀವು ಹೋಗುವಾಗ ನಿಜ ಹೇಳ್ತೀನಿ, ಅಡ್ವಾನ್ಸ್ ಬುಕ್ಕಿಂಗ್ ಇತ್ತು ಅಂದರೆ ಮಾತ್ರ ಹೋಗ್ಕೊಂಡು ಬನ್ನಿ, ಇಲ್ಲಾಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಈಗ ಆಫ್ಲೈನ್ ಟಿಕೆಟು ಕೂಡ ಬಂದ್ ಮಾಡಿದ್ದಾರೆ. ಪ್ರತಿ ಡೇ ಕೂಡ ಆನ್ಲೈನಲ್ಲೇ ಟಿಕೆಟ್ ಪರ್ಚೇಸ್ ಕೂಡ ಮಾಡಬಹುದು ಅಂತ ಹೇಳಿದ್ರು. ಹೋಗ್ತಾ ನಮಗೆ ಫಸ್ಟ್ ಇಂಪ್ರೆಸ್ ಅಂತ ಅನಿಸಿದ್ದು ಈ ಗೋಪುರ, ವೆಂಕಟೇಶ್ವರ ಸ್ವಾಮಿ ಗೋಪುರ. ಇದನ್ನು ಯಾರೋ ಅಲ್ಲಿ ನಂಗೆ ಕೇಳಿದ್ದು, ಬಟ್ ಅವರು ತೆಲುಗುನೇ ಮಾತಾಡೋದು. ಬಟ್ ನಾನು ಅವ್ರಿಗೆ ಕನ್ನಡದಲ್ಲೇ ಕೇಳಿದ್ದು, ನಂಗೆ ಗೋಪುರ ನೋಡಬೇಕು ಅಂತಿದ್ದು, ನಾನು ಯಾವ ಕಡೆಯಿಂದ ಹೋಗಬೇಕಾಗತ್ತೆ ಅಂತ. ಅವ್ರು ನನಗೆ ಹೇಳಿದ್ರು, ಈ ಕಡೆಯಿಂದ ಹೋಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಈ ವ್ಯೂ ನೋಡಿ ನಿಜವಾಗ್ಲೂ ನಾನು ಕಳೆದೋಗ್ಬಿಟ್ಟೆ ಗುರು. ನಿಜವಾಗ್ಲೂ ಒಂದು ಕ್ಷಣಕ್ಕೆ ನಾನು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿದೆ ಈ ವ್ಯೂ. ತುಂಬಾ ಇಂಪ್ರೆಸ್ ಅಂತ ಅನಿಸಿದ್ದೆ ನನಗೆ ಈ ಗೋಪುರ. ನಿಜವಾಗ್ಲೂ ಆಲ್ಮೋಸ್ಟ್ ದೇವರಿಗೆಲ್ಲ ಈ ಗ್ರಹಗಳಿಂದ, ಸೂರ್ಯನಿಂದ, ಚಂದ್ರನಿಂದ, ಅದೆಲ್ಲದರಿಂದನೂ ಕೂಡ ಪವರ್ ಬರೋದಕ್ಕೆ ಫಸ್ಟಿಂದನೇ ಈ ಗೋಪುರದ ಮುಖಾಂತರ ಹೋಗುತ್ತೆ ಅಂತ ಹೇಳ್ತಾರೆ. ಅದು ನನಗೂ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ, ನಂಗೆ ಗೊತ್ತಿರೋದು ನಾನು ಹೇಳ್ತಿದ್ದೀನಿ. ಮಿಡ್ನೈಟಲ್ಲಿ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಟೆಂಪಲ್ ಅಕ್ಕಪಕ್ಕ ಪ್ರತಿಯೊಂದು ಕೂಡ ನೋಡ್ಬೋದು. 2 ಗಂಟೆ 3 ಗಂಟೆ ಹಂಗೆ ಹೋದರೆ ಅಲ್ಲಿ ಕೊಳ ಇದೆ ಅಲ್ಲ, ಆ ಕೊಳದಲ್ಲೂ ಕೂಡ ನಾವು ಸ್ನಾನ ಮಾಡಲಿಕ್ಕೆಲ್ಲದಕ್ಕೂ ಅವೈಲಬಿಲಿಟಿ ಇದೆ. ಇದನ್ನು ನಾವು ಮುಗಿಸ್ಕೊಂಡು ನಾನು ನೆಕ್ಸ್ಟು ದೀಪ ಹಚ್ಕೊಂಡು ಟೆಂಪಲ್ ಹತ್ರ ಸಮಾಧಾನದಾಗ ಕೆಳಗಡೆ ಕೂತು ನಿಜವಾಗ್ಲೂ ಅದನ್ನು ಮ್ಯೂಸಿಕ್ ಕೇಳೋದ್ರಲ್ಲಿದೆ ಅಲ್ಲ, ಅದು ವಿಡಿಯೋ ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದು ಕಲ್ಯಾಣಿ. ಮಿಡ್ನೈಟಲ್ಲೆಲ್ಲ ಹೋದರೆ ನಾವು ನಿಜವಾಗ್ಲೂ ಆರಾಮ್ಸೆ ಹೋಗಿಬಿಟ್ಟು ಇಲ್ಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ದರ್ಶನ ಕೂಡ ನಾವು ಹೋಗಬಹುದು. ನಾವು ಮಾಮೂಲಿ ಧರ್ಮ ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ಆ ವೈಕುಂಠ ಏಕಾದಶಿ ಟೈಮಲ್ಲಿ 2 days 3 days ಅಲ್ಲಿ ತನಕ ಕೂಡ ಟೈಮ್ ತೊಗೊಳುತ್ತೆ. ನೀವು ಹೋಗ್ಲಿಕ್ಕಿತ್ತು ಅಂದರೆ ಧರ್ಮ ದರ್ಶನ ಇಲ್ಲ SSD ಟಿಕೆಟ್ಸ್ ಇದು SSD ಟಿಕೆಟ್ಸ್, ಶ್ರೀವಾರಿ ಟಿಕೆಟ್ಸ್ ಅವೈಲಬಿಲಿಟಿ ಇದೆ ಅಂದರೆ ಮಾತ್ರ, ವಯಸ್ಸಾದವ್ರು ಇದ್ದರೆ ಮಾತ್ರ ಆ ಥರ ಹೋಗ್ಕೊಂಡು ಬನ್ನಿ. ಇದಾದಮೇಲೆ ನಾನು ಮಾಮೂಲಿ ಕಾಳಹಸ್ತಿ ನೋಡಿಕೊಂಡು ಸೀದಾ ಊರ ಕಡೆಗೆ ಬಂದ್ವಿ. ಇಷ್ಟು ನನ್ನ ತಿರುಪತಿಯ ಡೈರಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್. ನನಗೆ 15 ಮೆಂಬರ್ಸ್ ಫಾಲೋವರ್ಸ್ ಆಗಿದ್ದಾರೆ. ನಿಜವಾಗ್ಲೂ ಫಸ್ಟ್ ವೀಡಿಯೋಗೆ ಅಷ್ಟೊಂದು ರೆಸ್ಪಾನ್ಸ್ ಸಿಕ್ಕುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 92 ವ್ಯೂಸ್ ಆಗಿದೆ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.